ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ತಾನು ನಾಟಕ ಮಾಡಬೇಕೆಂಬ ಆಸೆ ಇದೆ. ಮಾಲೂರು MLA KY ನಂಜೇಗೌಡ ಕಪ್ಪೂರು ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಕಪ್ಪೂರು ಗ್ರಾಮದಲ್ಲಿ ಸಾಮ್ರಾಟ್ ಸುಯೋಧನ ಎಂಬ ಪೌರಾಣಿಕ ತೆಲುಗು ನಾಟಕ ಪ್ರದರ್ಶನಕ್ಕೆ ಮಾಲೂರು ಶಾಸಕ KY ನಂಜೇಗೌಡರವರು ಚಾಲನೆ ನೀಡಿದರು. ಸಿನಿಮಾ, ಟಿವಿ, ಮೋಜು ಮಸ್ತಿ, ಕುಡಿತದಂತಹ ದುಶ್ಚಟಗಳಿಂದ ದೂರ ಉಳಿಯಲು ಯುವಜನತೆ ಹಾಗೂ ಗ್ರಾಮೀಣ ಜನತೆಯು ನಾಟಕ ಪಾತ್ರಗಳನ್ನು ಕಲಿತು ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವ ಹಲವಾರು ಪ್ರತಿಭಾವಂತ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗುತ್ತದೆ. ತನಗೂ ಪೌರಾಣಿಕ ನಾಟಕ ಪಾತ್ರ ಮಾಡಬೇಕೆಂಬ ಬಹು ದಿನಗಳ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಪಾತ್ರವನ್ನು ಕಲಿತು ಉತ್ತಮ ಪ್ರದರ್ಶನ ನೀಡುವುದಾಗಿ ತಿಳಿಸಿದರು. ಮಾಲೂರು ತಾಲೂಕಿನಲ್ಲಿ ಕಲಾವಿದರು, ನಾಟಕ ನಿರ್ದೇಶಕರು, ಸಂಗೀತ ಕಲಾವಿದರು ಅನೇಕ ಮಂದಿ ಇದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ನಾಟಕಗಳ ಪ್ರದರ್ಶನ ಹೆಚ್ಚಾಗಿರುವುದು ತುಂಬ ಸಂತೋಷದ ಸಂಗತಿಯಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟೇಶ್ ಗೌಡ, ಆನೇಪುರ ಹನುಮಂತಪ್ಪ, ಸಂಪಿಗೆರೆ ಮುನ್ರಾಜು, ಕಪ್ಪೂರು ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರಾಚಾರಿ, ಮಾಸ್ತಿ ಚೇತನ್ ಕುಮಾರ್, KH ಚಂದ್ರಾಯಪ್ಪ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಪ್ಪೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ನೂರಾರು ಮಂದಿ ಇಡೀ ರಾತ್ರಿ ನಾಟಕ ಪ್ರದರ್ಶನವನ್ನು ವೀಕ್ಷಣೆ ಮಾಡುತ್ತಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. సమచిత్త సంస్కార శ్రీకార సమీకార సాధుడు గురు మూకాలు సంభావన భూషణమచే ఈ సభా భవనము ధన్యము ధన్యము అకుంఠిత నిర్మాణ చాతుర్య ధోరణి ఓహో మయ బ్రహ్మ నీ శిల్పకల చాతుర్య మహిమ ఆ బ్రహ్మకు గాని విశ్వ బ్రహ్మకు గాని లేదు లేదు లేదు. ಈ ಡ್ರಾಮಾ ಕಾರ್ಯಕ್ರಮ ಹೆಚ್ಚಿಗೆ ಮಾಲೂರು ತಾಲೂಕಲ್ಲಿ ಆಗ್ತದೆ. ಅದು ಒಳ್ಳೆ ಕಲಾವಿದರು. ಅದೇ ರೀತಿ ಕುಪ್ಪೂರು ಗ್ರಾಮದಲ್ಲೂ ಕೂಡ ನಾನು ಚೆನ್ನಯ್ಯನ ಕೇಳಿದೆ, ಚೆನ್ನಯ್ಯನ ಮೊದಲಿಂದ ಡ್ರಾಮಾಗಳು ಆಡ್ತಾ ಇದ್ದೀರಾ ನೀವು ಅಂತ. ಇಲ್ಲ ಮೊದಲಾಡ್ತಾ ಇದ್ದೀವಿ, ಒಂದು 7-8 ವರ್ಷ ಆಗ್ಬಿಟ್ಟದೆ, ಈಗ ತಾನೇ ಈ ವರ್ಷ ನಮ್ಮೂರಲ್ಲಿ ಪ್ರಾರಂಭ ಮಾಡವ್ರೆ ಅಂತ. ಆಮೇಲೆ ನೀನೇ ಪಾತ್ರ ಮಾಡ್ತಾ ಇದ್ದೆ ಅಂತ ಕೇಳಿದೆ. ಇಲ್ಲ ನಮ್ಮ ತಾತ ಮಾಡ್ತಾ ಇದ್ದ, ನಾನು ಮಾಡ್ತಾ ಇಲ್ಲ ಅಂತಂದರು. ಇಲ್ಲ ನೀನು ಮಾಡಬೇಕಾಗಿತ್ತು, ಒಂದು ಒಳ್ಳೆ ಪಾತ್ರ ಕೊಟ್ಟು ಒಳ್ಳೆ ಪಾಪ ಒಂದು ಹೆಣ್ಮಕ್ಳು ನಿನ್ನ ಜೊತೆಲಿ ಪಾತ್ರ ಮಾಡೋದು ಕೊಡಬೇಕಾಗಿತ್ತು, ನಿನ್ನೆ ಯಾಕೆ ಬಿಟ್ಬಿಟ್ರು ಅಂತ ಕೂಡ ಕೇಳಿದೆ ನಾನು ಪಕ್ಕದಲ್ಲಿ. ಅಲ್ಲ, ಅದು ಇದು ಮಾಡೋದಲ್ಲ, ಒಳ್ಳೆ ಕಲೆ ಅದು. ಅದೇ ರೀತಿ ಇವತ್ತು ನಮ್ಮ ಈ ಕುಪ್ಪೂರು ಗ್ರಾಮದಲ್ಲಿ ಹೊಸ ಹುಡುಗರು ಪ್ರಾರಂಭ ಆಗಿದ್ರಿ. ನಾನು ಯಾಕೆ ಹೇಳಿದೆ ಈ ಮಾತಂದರೆ, ತುಂಬ ವರ್ಷಗಳಾದ್ಮೇಲೆ ಕುಪ್ಪೂರು ಗ್ರಾಮದಲ್ಲಿ ಡ್ರಾಮಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅನ್ನೋದಕ್ಕಾಗಿ ನಾನು ಇದೇ ಹೇಳಿದೆ. ನಾನು ತುಂಬ ವರ್ಷಗಳಾಗಿತ್ತು ಚೆನ್ನೈ ಹೇಳಿದ್ದಕ್ಕೆ. ತುಂಬ ವರ್ಷಗಳಾದರೂ ಕೂಡ ಕಲಾವಿದರು ಈ ಕುಪ್ಪೂರಲ್ಲಿ ಮತ್ತೆ ಪ್ರಾರಂಭ ಮಾಡುತ್ತಾ ಹೋದ್ರು. ಈಸ್ಕೊಂಡು ನೋಡಿದೆ ನಾನು, ರಿಯಲ್ಲಿ ದುರ್ಯೋಧನ ಆಗ್ಬಿಟ್ಟ. ದುರ್ಯೋಧನ ಇದ್ದಾಗ ಅದು ಪಾತ್ರ ಬರೋಕ್ಕೆ ಮೊದಲೇ ನಮ್ಮ ಮುಂದೆ ದುರ್ಯೋಧನ ಆಗ್ಬಿಟ್ಟವನು. ಅಷ್ಟು ಚೆನ್ನಾಗಿ ಒಂದು ಫಿಟ್ಟು ಸೆಲೆಕ್ಷನ್ ಗುರುಗಳು ಈ ಡ್ರಾಮಾ ಕಾರ್ಯಕ್ರಮದಲ್ಲಿ ದುರ್ಯೋಧನ ಪಾತ್ರನ ಈಸ್ಕೊಂಡು ಕೊಟ್ಟಿರೋದು ಕರೆಕ್ಟ್ ಆಗದೆ ಅಂತ ನನಗೆ ಅನಿಸ್ತದೆ. ಇಂಥ ಒಳ್ಳೆ ಕಲಾವಿದರು ಕುಪ್ಪೂರು ಗ್ರಾಮದಲ್ಲಿ ಆಗಲಿ, ಮುಂದಿನ ದಿನಗಳಲ್ಲಿ ಈ ಡ್ರಾಮಾ ಕಾರ್ಯಕ್ರಮಗಳನ್ನು ನಾವು ಉಳಿಸ್ಕೋಬೇಕಾಗ್ತದೆ. ಇವತ್ತು ರಾಮಾಯಣ, ಮಹಾಭಾರತ, ಇಂದಿನ ನಮ್ಮ ಇವೆಲ್ಲ ಇದೆಯಲ್ಲ, ಅವೆಲ್ಲ ಉಳಿಸ್ಕೊಳ್ಳೋಂಥ ಒಂದು ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಹೇಳ್ತೀನಿ ಈಗ ಅಂದರೆ, ಈ ಮಾತು ಈ ಹೊಸ ಜನ್ರೇಷನ್ಗೆ ಇವೆಲ್ಲ ಮರ್ತು ಹೋಗ್ತಾವೆ. ಇವೆಲ್ಲ ಬೇಕು. ಇತಿಹಾಸ ನಮ್ಮ ಇತಿಹಾಸ ಇದು. ಇಷ್ಟು వారు చేసిన దురంత తమ్ములు నా మీద ప్రాణం ఉన్నంత వరకు సోదరులారా, పౌరాము రండి.